ಕಥಾಸಕ್ತರಿಗೆಲ್ಲ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕಥೆ ಏಪ್ರಿಲ್ 1. ರೆಡ್ಡಿ ಮತ್ತು ಭುವಿಯ ಓಡಾಟ ಎಂದಿನಂತೆಯೇ ನಡೆದಿದೆ. ಇನ್ನೂ ಭುವಿಯ ಮನೆಯಲ್ಲಿ ಅವರಿಬ್ಬರ ವಿಚಾರ ತಿಳಿಸಿಲ್ಲದ ಕಾರಣ ರೆಡ್ಡಿಯು ಭುವಿಯ ಮನೆಗೆ ಭೇಟಿ ಕೊಡುವ ಪ್ರಮೇಯವೇ ಒದಗಿರಲಿಲ್ಲ. ಭುವಿಯ ತಂದೆ ತಾಯಿಯು ಲಂಕೇಗೌಡರ ಉತ್ತರ ಕ್ರಿಯೆಗಳಲ್ಲಿ ಭಾಗವಹಿಸಿ ಹಿಂದಿರುಗಿದ್ದಾರೆ. ಯಾರೇ ಯೋಚಿಸಿದರೂ ದೊಡ್ಡ ಮೊತ್ತದ ಹಣ ಆಶ್ಚರ್ಯಕರ ರೀತಿಯಲ್ಲಿ ಕಾಣೆಯಾಗಿದ್ದರ ಬಗ್ಗೆ ಕುಟುಂಬದಲ್ಲಿ ಚರ್ಚಿಸಿಕೊಳ್ಳುವ ಸಾಧ್ಯತೆ ಖಚಿತವೆಂದೇ ಭಾವಿಸಬೇಕಿತ್ತು. ಅಂತಹ ಕುತೂಹಲ ಕೆರಳಿಸುವ ಸುದ್ದಿಯನ್ನು ರೆಡ್ಡಿಯೊಂದಿಗೆ ಪ್ರಸ್ತಾಪಿಸದೇ ಇರಲು ಭುವಿಯಿಂದ ಸಾಧ್ಯವೇ ಇರಲಿಲ್ಲ. ಇದು ರೆಡ್ಡಿಯ ತರ್ಕ. ಆ ವಿಷಯದ ಬಗ್ಗೆ ಸಾಧ್ಯವಾದಷ್ಟು ವಿವರ ಪಡೆಯುವುದು ಅವನಿಗೆ ಅಗತ್ಯವಾಗಿತ್ತು. ಹಾಗಾಗಿ ಅವಳು ಆ ಸುದ್ದಿಯ ಬಗ್ಗೆ ಮಾತನಾಡದೇ ಇದ್ದದ್ದು ಅವನಿಗೆ ನಿರಾಶೆಯಾಗಿತ್ತು. ತಾನಾಗೆ ಕೆದಕುವುದು ಬೇಡವೆಂದು ಸುಮ್ಮನಿದ್ದ. ಆ ವಿಷಯ ತನಗೆ ತಿಳಿಯದಿದೆಯೆಂದು ಯಾರಿಗೂ ತಿಳಿಯಬಾರದಷ್ಟೇ. ಅಂಥ ದೊಡ್ಡ ಗೌಡರ ಸಾವಿನ ಬಗ್ಗೆ, ಅವರ ಪುಣ್ಯತಿಥಿಯ ವೈಭವದ ಬಗ್ಗೆ, ಅದಕ್ಕಾಗಿ ನೆರೆದಿದ್ದ ಇಡೀ ಜಿಲ್ಲೆಯ ಬಂಧು ಮಿತ್ರರ ಸಮೂಹದ ಬಗ್ಗೆ, ಅವರುಗಳನ್ನು ಹೊತ್ತು ತಂದಿದ್ದ ಬಣ್ಣ ಬಣ್ಣದ, ವಿವಿಧ ಮಾದರಿಯ, ವಿವಿಧ ಆಕಾರದ, ವಿವಿಧ ಬೆಲೆಗಳ ವಾಹನಗಳ ಜಾತ್ರೆಯ ಬಗ್ಗೆ ಹೇಳಿದ್ದಳು. ಅವಳು ಅಷ್ಟು ಹೇಳುವಲ್ಲಿ ಅವನು ಗಮನಿಸಿದ್ದು 3 ಅಂಶಗಳು. ಅವರ ಸಾವಿನ ದಿನದಂದು ಸುರಿದ ಭಾರಿ ಮಳೆ ಮತ್ತು ಸಾವಿನ ಸ್ಥಳದಲ್ಲಿ ನೆರೆದಿದ್ದ 100 ಜನ ಬಂಧು ಬಳಗದವರು ಹಾಗೂ ಅಲ್ಲಿ ಹರಿದಾಡಿದ್ದ 100 ವಾಹನಗಳ ವೈಭವ. ಇವಷ್ಟೇ ಮುಖ್ಯವಾಗಿತ್ತು. 3 ಯುವಕರು ಹಾಗೂ ಅವರ ಮಾರುತಿಯು ಆ ಸ್ಥಳದಲ್ಲಿ ಬಂದು ಹೋಗಿದ್ದರಿಂದ ಅಳಿದುಳಿದಿರಬಹುದಾದ ಸಾಕ್ಷಿಗಳು ನಾಶವಾಗಲು ಆ 3 ವಿಚಾರಗಳು ಅವನಿಗೆ ಅಗತ್ಯವಾಗಿದ್ದವು. ಆದರೂ ಏನಾದರೂ ಎಡವಟ್ಟಾಗುವುದೇನೋ ಎಂಬ ಸಂಶಯ ಅವನನ್ನು ಕಾಡಿತ್ತು. ಅಥವಾ ಅವನನ್ನು ಕಾಡುತ್ತಿದ್ದುದು ಪಾಪಪ್ರಜ್ಞೆಯೂ ಆಗಿರಬಹುದು. ಏಯ್ ಚಿಂಚು, ನಾನೇನು ಸಿನಿಮಾ ಕಥೆ ಹೇಳುತ್ತಿದ್ದೇನಾ? ಅಷ್ಟೊಂದು ಆಸಕ್ತಿಯಿಂದ ಕೇಳುತ್ತಿದ್ದೀಯಲ್ಲ, ಬಿಟ್ಹಾಕು. ಅವರ ತಿಥಿ ವಿಚಾರ ನಮಗೇನು ಸಂಬಂಧ? ಅಲ್ಲ ಮಾರಾಯ್ತಿ, ಮುಂದೆ ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗುವವನು. ಹಾಗಾಗಿ ನಿಮ್ಮ ಮನೆಯವರ ಬಗ್ಗೆ ನೀನು ಹೇಳುವಾಗ ನಾನು ಆಸಕ್ತಿ ತೋರದಿದ್ದರೆ ನಿನಗೆ ಸಿಟ್ಟು ಬರುವುದು, 2 ದಿನ ನನ್ನೊಂದಿಗೆ ಮಾತು ಬಿಡುವುದು, ಆಮೇಲೆ ನಿನ್ನ ಸಮಾಧಾನಕ್ಕಾಗಿ ಐಸ್ ಕ್ರೀಮ್ ಕೊಡಿಸುವುದು. ಇದೆಲ್ಲ ರಗಳೆ ಏಕೆ ಬೇಕು? ಸುಮ್ಮನೆ ಕೇಳಿಸಿಕೊಳ್ಳುವುದು ಕ್ಷೇಮ ಅಲ್ಲವೇ? ರೆಡ್ಡಿ ಸಹಜತೆ ತೋರಿಸಬೇಕಾಗಿತ್ತು. ಹಾಸ್ಯದಿಂದಲೇ ಹೇಳಿದ್ದ. ಭುವಿಯು ಮಾತು ಬದಲಿಸಿದ್ದಳು. ಇದೆಲ್ಲ ಚಮಚ ಮಾತು ಬೇಡ. ಹೇಗೂ ನೀನು ಐಸ್ ಕ್ರೀಮ್ ಕೊಡಿಸಬೇಕು ಅಲ್ಲವಾ? ಅದು ಬಿಡು. ರೊಮ್ಯಾಂಟಿಕ್ ಮೂಡ್ನಲ್ಲಿರಬೇಕಾಗಿರುವಾಗ ಸಾವಿನ ವಿಚಾರ ಏಕೆ? ಗೌಡರ ಮನೆಯಲ್ಲಿ ಸ್ಮಶಾನ ಮೌನ. 15 ದಿನದ ಕಾರ್ಯಗಳೆಲ್ಲ ಮುಗಿದಿತ್ತು. ಗೌಡರ ಮಗ ಅಲ್ಲದೆ ಅತ್ಯಂತ ಹತ್ತಿರದ ನೆಂಟರಾದ ಗೌಡರ ಭಾವ ಮೈದುನನ ಹೊರತಾಗಿ ಎಲ್ಲರೂ ಹೊರಟು ಹೋಗಿದ್ದರು. ಮುಂದೆ ಏನು ಮಾಡುವುದೆಂದು ಚರ್ಚೆ ನಡೆದಿತ್ತು. ಗೌಡರ ಮಗನಿಗೆ ತೋಟ ನೋಡಿಕೊಳ್ಳುವುದರಲ್ಲಿ ಆಸಕ್ತಿ ಇರಲಿಲ್ಲ. ಅದರಲ್ಲಿ ಅವನಿಗೆ ಅನುಭವವೂ ಇರಲಿಲ್ಲ. ಗೌಡರು ಗೌಡತಿಗೆ ಯಜಮಾನಿಕೆಯ ಸ್ಥಾನ ಎಂದಿಗೂ ಕೊಟ್ಟಿರಲಿಲ್ಲ. ಹಾಗೆಂದು ಗೌಡತಿಯೇನೋ ತಿಳುವಳಿಕೆ ಇಲ್ಲದ, ಓದು ಬರಹ ಬಾರದ ಅನಕ್ಷರಸ್ಥೆಯೇನಲ್ಲ. ಆಕೆಯು MA ಪದವೀಧರೆ, ಚೆನ್ನಾಗಿ ಓದಿಕೊಂಡ ನಗರವಾಸಿ ಹಿನ್ನೆಲೆಯ ದೊಡ್ಡ ಕುಟುಂಬದ ಹೆಣ್ಣು. ತೋಟದ ಯಜಮಾನಿಕೆ ಮಾಡಲು ಗೌಡರು ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ. ಹೊಸದಾಗಿ ಯಜಮಾನಿಕೆ ಆರಂಭಿಸಲು ಆಕೆಗೆ ಬೇಕಿರಲಿಲ್ಲ ಅಷ್ಟೇ. ಹಾಗಾಗಿ ಸಮಸ್ಯೆ ದೊಡ್ಡದಾಗಿ ಕಂಡಿತ್ತು. ಸಾಕಷ್ಟು ಚರ್ಚೆಯ ನಂತರ ಗೌಡರ ಭಾವಮೈದುನ ತೋಟದ ವ್ಯವಹಾರ ನೋಡಿಕೊಳ್ಳುವುದಾಗಿ, ಅದಕ್ಕಾಗಿ ತೋಟದಿಂದ ಬರುವ ಆದಾಯದಲ್ಲಿ ಇಂತಿಷ್ಟು ಅವರಿಗಾಗಿ ಬಿಡುವುದೆಂದು ತೀರ್ಮಾನವಾಗಿತ್ತು. ಒಬ್ಬನೇ ಮಗನನ್ನು ದೂರ ಕಳುಹಿಸಿ ಗೌಡತಿ ತೋಟದ ಮನೆಯಲ್ಲಿ ತಾವೊಬ್ಬರೇ ಇರುವುದು ಅಲ್ಲದೆ, ಗೌಡರ ಸಾವಿನ ನಂತರ ಅದೇ ಮನೆಯಲ್ಲಿ ಒಬ್ಬಂಟಿಯಾಗಿ ಅವರನ್ನು ಬಿಟ್ಟು ಹೋಗುವುದು ಸರಿಯಲ್ಲವೆಂದೂ, ಅವರೂ ಸಹ ಬೆಂಗಳೂರಿನಲ್ಲಿ ಮಗನ ಜೊತೆಯಲ್ಲಿರುವುದೇ ಸರಿಯೆಂದು ತೀರ್ಮಾನವಾಗಿತ್ತು. ಲಂಕೇಗೌಡರ ತೋಟದ ಮನೆಗೆ ಅವರ ಭಾವಮೈದುನ ಮತ್ತು ಪತ್ನಿ ಬಂದಿರುವುದೆಂದೂ, ಭಾವಮೈದುನನ ಮನೆಯಲ್ಲಿ ಅವರ ಮಗ ಸೊಸೆಯರು ಸ್ವತಂತ್ರವಾಗಿ ಇರುವುದೆಂದು ಒಪ್ಪಿಗೆಯಾಗಿತ್ತು.
ತೋಟದ ವ್ಯವಹಾರ ನೋಡಿಕೊಳ್ಳುವ ಸಲುವಾಗಿ ಲಂಕೇಗೌಡರು ನಡೆಸುತ್ತಿದ್ದ ಲೆಕ್ಕಪತ್ರಗಳನ್ನು ಕೂಡಲೇ ಪರಿಶೀಲಿಸಬೇಕಿತ್ತು. ತೋಟದ ಕೆಲಸ, ವಾರದ ಬಟವಾಡೆ ಮತ್ತಿತರ ನಿತ್ಯದ ಕೆಲಸಗಳು ಮುಂದುವರಿಯಲೇಬೇಕಲ್ಲ. ಹಾಗಾಗಿ ಗೌಡರ ಮಗ ಹಾಗೂ ಭಾವಮೈದುನ ಒಟ್ಟಿಗೆ ಗೌಡರ ಮೇಜು ಅಲಮಾರುಗಳನ್ನೆಲ್ಲ ತನಿಖೆ ಮಾಡಿದ್ದರು. ಎಲ್ಲ ತೋಟದ ಮನೆಗಳಲ್ಲೂ ಸಾಮಾನ್ಯವಾಗಿ ಇರುವಂತೆಯೇ ಇವರ ಮನೆಯಲ್ಲೂ ಕೂಡ ಎಲ್ಲವನ್ನೂ ಅರಿತುಕೊಳ್ಳಲು ಹೆಚ್ಚು ಕಷ್ಟವಾಗಲಿಲ್ಲ. ಮನೆಯವರೆಲ್ಲರೂ ಸೇರಿ ತಿಜೋರಿಯ ಬಾಗಿಲು ತೆಗೆದು ತಪಾಸಣೆ ನಡೆಸಿದ್ದರು. 1 ಕೋಟಿಗೂ ಮಿಕ್ಕು ಹಣದ ಕಂತೆಗಳು ತೆಕ್ಕೆ ತೆಕ್ಕೆಗಳಾಗಿ ಜೋಡಿಸಲ್ಪಟ್ಟಿದ್ದವು. ಯಾರಿಗೂ ಅಚ್ಚರಿಯಾಗಿರಲಿಲ್ಲ. ದೊಡ್ಡ ತೋಟದ ಮಾಲೀಕರುಗಳ ಮನೆಗಳಲ್ಲೆಲ್ಲ ಹೀಗೆ ಎಂದು ಎಲ್ಲರಿಗೂ ತಿಳಿದಿತ್ತು. ಕಾಗದ ಪತ್ರಗಳನ್ನೆಲ್ಲ ತೆಗೆದು ಒಪ್ಪ ಮಾಡಿ ಜೋಡಿಸುತ್ತಿರುವಾಗ ಅವರಿಗೆ ದೊರೆತದ್ದು ಹಲವು ಕಾಫಿ ರಶೀದಿ ನಕಲುಗಳ ಕಂತೆ. ಒಂದು ರಫ್ತು ಸಂಸ್ಥೆಯಲ್ಲಿ ಕಾಫಿ ದಾಸ್ತಾನು ಮಾಡಿದ್ದ ರಸೀದಿಗಳ ನಕಲುಗಳು. ಎಲ್ಲವೂ ಮನೆಯವರಲ್ಲದ ಮೂರನೆಯವರ ಹೆಸರಿನಲ್ಲಿದ್ದವುಗಳು. ಇದರಲ್ಲೂ ಏನೂ ಆಶ್ಚರ್ಯವಿರಲಿಲ್ಲ. ಎಲ್ಲ ಬೆಳೆಗಾರರು ಮಾಡುವ ವ್ಯವಹಾರದ ರೀತಿಯೇ. ಆದರೆ ಅವರ ಗಮನ ಸೆಳೆದದ್ದು ಆ ರಶೀದಿಗಳ ತಾರೀಖು. ಇದೇ ವರ್ಷದ ಆರಂಭದಲ್ಲಿ ರಫ್ತು ಸಂಸ್ಥೆಗೆ ಕಳುಹಿಸಿದ ದಾಸ್ತಾನುಗಳು. ಮೂಲ ಪ್ರತಿಗಳಾಗಿದ್ದರೆ ಇನ್ನೂ ಮಾರಾಟವಾಗಿಲ್ಲವೆಂದು ಖಚಿತವಾಗಿ ಭಾವಿಸಬಹುದಿತ್ತು. ಆದರೂ ಇದೇ ವರ್ಷದ ರಶೀದಿಗಳಾದ್ದರಿಂದ ಈ ರಶೀದಿಗಳ ಕಾಫಿ ಮಾರಾಟವಾಗಿದೆಯೇ ಇನ್ನೂ ಇಲ್ಲವೇ ಎಂದು ಒಮ್ಮೆ ಪರೀಕ್ಷಿಸಿ ಬಿಡೋಣವೆಂದು ತೀರ್ಮಾನಿಸಿದ್ದರು. ಒಂದು ವೇಳೆ ಮಾರಾಟವಾಗಿಲ್ಲದಿದ್ದರೆ ರಶೀದಿಗಳ ಮೂಲ ಪ್ರತಿಗಳನ್ನು ಪತ್ತೆ ಮಾಡಿ ಅವುಗಳನ್ನು ಮಾರಾಟ ಮಾಡಿ ಮುಗಿಸಬೇಕಿತ್ತು. ರಶೀದಿಗಳ ನಕಲುಗಳನ್ನು ರಫ್ತು ಸಂಸ್ಥೆಯ ಕಚೇರಿಯಲ್ಲಿ ತೋರಿಸಿ ವಿಚಾರಿಸಿದಾಗ ಆ ದಾಸ್ತಾನುಗಳು ಈಗಾಗಲೇ ಮಾರಾಟವಾಗಿ ಹಣ ಸಂದಾಯವಾಗಿದೆ ಎಂದು ತಿಳಿಯಿತು. ಆ ಹಣ ಸಂದಾಯದ ಚೆಕ್ಗಳ ಕ್ರಮ ಸಂಖ್ಯೆಗಳನ್ನು ತಿಳಿದು ಅದನ್ನು ಪಡೆದದಕ್ಕಾಗಿ ಫೆಬ್ರವರಿ ತಿಂಗಳ ವೋಚರುಗಳ ಮೇಲಿನ ಗೌಡರ ಸಹಿಯನ್ನು ಅವುಗಳ ಜೊತೆ ಜೋಡಿಸಿದ್ದ ಕಾಫಿ ರಶೀದಿಗಳ ಮೂಲ ಪ್ರತಿಗಳನ್ನು ನೋಡಿ ಗೌಡರ ಮಗ ಮತ್ತು ಅವನ ಸೋದರ ಮಾವ ತೃಪ್ತಿಪಟ್ಟುಕೊಂಡಿದ್ದರು. ಅದರ ಬಾಬ್ತು ಹಣ ತಿಜೋರಿಯಲ್ಲಿರುವ ಕೋಟಿ ಹಣದ ತೆಕ್ಕೆಗಳಲ್ಲಿ ಬೆರೆತು ಹೋಗಿರಬಹುದೆಂದು ಭಾವಿಸಿದರು. ಅವರು ಪರಿಶೀಲಿಸದೇ ಹೋದ ವಿಚಾರವೆಂದರೆ ಆ ಚೆಕ್ಕುಗಳು ಬ್ಯಾಂಕ್ನಲ್ಲಿ ಹಣವಾಗಿ ಪರಿವರ್ತನೆಗೊಂಡದ್ದು ಯಾವ ದಿನಾಂಕದಂದು ಎಂಬುದು. ಮಾರ್ಚ್ 30ಕ್ಕೆ ಬ್ಯಾಂಕ್ನಿಂದ ಹಣ ತೆಗೆದವರು ತೋಟದ ಮನೆಗೆ ಬರುತ್ತಿದ್ದದ್ದೇ ಏಪ್ರಿಲ್ 1ರಂದು. ಅಂದರೆ ಮುಂದಿನ 2ನೇ ದಿನವೇ. ಮನೆ ತಲುಪುವ ಮೊದಲೇ ಸಾವನ್ನಪ್ಪಿದ್ದಾರೆ. ಅಂದರೆ ತೋಟದ ಮನೆಯ ತಿಜೋರಿಯಲ್ಲಿರುವ ಹಣದೊಂದಿಗೆ ಬ್ಯಾಂಕ್ನಿಂದ ತೆಗೆದ ಹಣ ಬೆರೆತಿರುವ ಸಾಧ್ಯತೆಯೇ ಇಲ್ಲವೆಂದು ತಿಳಿದು ಬಿಡುತ್ತಿತ್ತು. ಇದನ್ನು ಪರಿಶೀಲಿಸಿದ್ದರೆ ಆ ಹಣ ಏನಾಗಿರಬಹುದೆಂಬ ಬಗ್ಗೆ ಅವರಿಗೆ ಸಂದೇಹ ಬರುವ ಸಾಧ್ಯತೆ ಇತ್ತು. ಈಗ ಅಂತಹ ಸಂದೇಹ ಬಾರದೆ ಆ ಹಣದ ಬಗ್ಗೆ ಹುಡುಕದೇ ಇರುವ ಸಂಭವವೇ ಹೆಚ್ಚಾಗಿತ್ತು. ಈಗಾಗಲೇ ಆ ರಶೀದಿಗಳಿಗೆ ಗೌಡರು ಹಣ ಪಡೆದಿದ್ದಾರೆಂದು ಭಾವಿಸಿ ದಾರಿ ತಪ್ಪಿದ್ದರು. ಅತಿಯಾಗಿ ಕಪ್ಪು ಹಣ ಸಂಪಾದಿಸಿದ್ದರ ಫಲದಿಂದಾಗಿ ಇನ್ನೂ ಹೆಚ್ಚು ಹಣ ಇರಬೇಕಾಗಿತ್ತು ಎಂಬ ಸಂದೇಹವೇ ಬರದಂತಹ ಸ್ಥಿತಿ ಸೃಷ್ಟಿಯಾಗಿರಬಹುದೇ? ಎಲ್ಲ ವಹಿವಾಟಿನ ಲೆಕ್ಕವನ್ನು ಗೌಡರೊಬ್ಬರೇ ನಿರ್ವಹಿಸುತ್ತಿದ್ದುದರಿಂದ ಬೇರೆಯವರಿಗೆ ಏನೂ ತಿಳಿಯುವ ಸಾಧ್ಯತೆ ಇರಲಿಲ್ಲ. ಈ ಪರಿಸ್ಥಿತಿ ಮೂವರು ಯುವಕರಿಗೆ ಅನುಕೂಲವಾಗಿಯೇ ಇತ್ತು. ಎಂಥ ಆಶ್ಚರ್ಯ! ಈ ಕಡೆ ಮೂವರೂ ಮಿತ್ರರು ಒಂದಲ್ಲ ಒಂದು ಕಾರಣಕ್ಕಾಗಿ ಅದೇ ಪ್ರಾಂತ್ಯದಲ್ಲಿ ಮತ್ತೆ ಓಡಾಡಬೇಕಾಗಿ ಬಂದಿತ್ತು. ಜಟ್ಟಿಯು ಎಂದಿನಂತೆ ಅದೇ ಪ್ರಾಂತ್ಯದಲ್ಲೇ ಅಳುಕುತ್ತಲೇ ಓಡಾಡುತ್ತಿದ್ದಾನೆ. ಹಲವಾರು ಬಾರಿ ಓಡಾಡಿದ ನಂತರ ಅವನಿಗೂ ಧೈರ್ಯ ಬಂದಿದೆ. ಸ್ಮಾರ್ತನು ತಾನು ಕೆಲಸ ಮಾಡುವ ಸಂಸ್ಥೆಯ ಕಾರಣದಿಂದ ಅದೇ ಅರಮನೆಗೆ ಹಲವಾರು ಬಾರಿ ಹೋಗಿ ಬಂದಿದ್ದಾನೆ. ಸಂಸ್ಥೆಯ ಕೆಲಸದ ಮೇಲೆ ನೀಡಿದ ಮೊದಲನೆಯ ಭೇಟಿ ವೇಳೆಗೆ ಹೂದೋಟದ ಆಳು ಬೇರೆ ತೋಟದ ಕೆಲಸಕ್ಕೆ ವಲಸೆ ಹೋಗಿರುವ ವಿಚಾರ ತಿಳಿದು ಸಮಾಧಾನ ಪಡುತ್ತಾನೆ. ಹಿಂದೆ ಹೋಗಿದ್ದಾಗ ಅರಮನೆಯ ಒಳಗೆಲ್ಲ ನೋಡಲಾಗದ್ದನ್ನೆಲ್ಲ ಈಗ ಹೆಚ್ಚು ವಿವರವಾಗಿ ನೋಡಲು ಸಾಧ್ಯವಾಗಿದೆ. ಅಂತಹ ಅದ್ಭುತವಾದ ಮರದ ಕೆಲಸ ಅವನು ಎಲ್ಲೂ ನೋಡಿರಲಿಲ್ಲ. ಮೊದಮೊದಲು ಅಲ್ಲಿ ಹೋಗುವಾಗ ಭಯವಾಗಿತ್ತು. 1-2 ಬಾರಿ ಹೋಗಿ ಬಂದಾದ ಮೇಲೆ ಯಾವುದೇ ಅಚಾತುರ್ಯ ನಡೆಯದಿದ್ದಾಗ ಸಮಾಧಾನವಾಗಿತ್ತು. ರೆಡ್ಡಿಯೂ ಸಹ ಒಮ್ಮೆ ಅಲ್ಲಿಗೆ ಹೋಗಿ ಬಂದಿದ್ದ. ಭುವಿ ರೆಡ್ಡಿಯ ಸಂಬಂಧ ಇಬ್ಬರ ಮನೆಯವರಿಗೆಲ್ಲ ತಿಳಿಸಿದ ನಂತರ
ಭುವಿಯ ಅತ್ತಿಗೆಯ ಚಿಕ್ಕಮ್ಮನ ತೋಟಕ್ಕೆ ಎಲ್ಲರೂ ಒಮ್ಮೆ ಹೋಗಿ ಬರಬೇಕೆಂದು ತೀರ್ಮಾನಿಸಿದ್ದರು. ರೆಡ್ಡಿಯು ಬರುವುದಿಲ್ಲವೆನ್ನುವಂತಿರಲಿಲ್ಲ. ಹೆದರಿಕೆಯಿಂದಲೇ ಒಪ್ಪಿದ್ದ. ಅವನಲ್ಲಿ ಮಾತ್ರ ಭಯದ ಭೂತ ಕಾಡಿತ್ತು. ಅಲ್ಲಿ ಗೌಡರ ಸಹಜ ಸಾವಿನ ಹೊರತು ಯಾವುದೇ ಅನಾಹುತ ನಡೆದೇ ಇಲ್ಲವೇನೋ ಎಂಬಂತಿತ್ತು. ಮೂವರನ್ನು ಬೆಂಬತ್ತಲು ಯಾವುದೇ ಭೂತವಿರಲಿಲ್ಲ. ಎಲ್ಲವೂ ಅವರ ಭ್ರಮೆಯೇನೋ ಅನಿಸಿತ್ತು. ತಿಂಗಳುಗಳು ವರ್ಷಗಳು ಉರುಳಿದ್ದವು. ಮೂವರಿಗೂ ಮನಸ್ಸಿನಲ್ಲಿನ ಭಯ ಕಡಿಮೆಯಾಗಿತ್ತು. ಪಾಪ ಪ್ರಜ್ಞೆ ಮಾತ್ರ ಕಾಡುತ್ತಲೇ ಇತ್ತು. ಯುವಕರಿಗೆ ಮನ ಪರಿವರ್ತನೆಯಾಯಿತೇ? 2007 ಆರಂಭದ ಒಂದು ದಿನ. ಮಾತೃ ಸಮಾನರಾದ ಶ್ರೀಮತಿ ಲಂಕೇಗೌಡರಿಗೆ ಮೂವರು ಯುವಕರ ನಮಸ್ಕಾರಗಳು. ಈ ಪತ್ರ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಆಶ್ಚರ್ಯ, ಹಳೆಯ ನೆನಪು, ಅದರೊಂದಿಗೆ ಸ್ವಲ್ಪ ದುಃಖ, ಜೊತೆಗೆ ಸಂತೋಷವನ್ನೂ ತರುತ್ತದೆಂದು ಭಾವಿಸಿದ್ದೇವೆ. ನಾವೆಲ್ಲ ಒಳ್ಳೆಯ ಹುಡುಗರೇ. ಒಂದೇ ಒಂದು ಕ್ಷಣದಲ್ಲಿ ತೆಗೆದುಕೊಂಡ ಸ್ವಾರ್ಥ ತುಂಬಿದ ನಿರ್ಧಾರದಿಂದಾಗಿ ನಡೆದ ತಪ್ಪಿಗೆ ತಡವಾಗಿ ಪಶ್ಚಾತ್ತಾಪ ಪಟ್ಟಿದ್ದೇವೆ. ಎದುರಿಗೆ ಬಂದು ತಪ್ಪೊಪ್ಪಿಕೊಳ್ಳಲು ಹೆದರಿಕೆಯಿಂದಾಗಿ ಈ ಪತ್ರ. ನಾವು ಮಾಡಿದ ತಪ್ಪಿಗೆ ದಂಡ ತೆರಲು ಸಿದ್ಧರಾಗಿಯೇ ಈ ಪ್ರಯತ್ನ. ದಯಮಾಡಿ ತಾಳ್ಮೆಯಿಂದ ಈ ಪತ್ರ ಓದುವ ಮನಸ್ಸು ಮಾಡಿ. ಸುಮಾರು 6 ವರ್ಷಗಳ ಹಿಂದೆ ನಿಮ್ಮ ಪತಿ ಲಂಕೇಗೌಡರು ಒಂದು ಕಗ್ಗಾಡಿನಲ್ಲಿ ಅಕಾಲ ಮೃತ್ಯುವಿಗೆ ತುತ್ತಾದ ಸಮಯದಲ್ಲಿ ನಾವು ಅಪಘಾತವಾದ ಸ್ಥಳದಲ್ಲೇ ಇದ್ದೆವು. ಏನಾದರೂ ಸಹಾಯ ಮಾಡುವ ಒಳ್ಳೆಯ ಉದ್ದೇಶದಿಂದಲೇ ಅವರ ಕಾರಿನ ಬಳಿ ಹೋಗಿ ನೋಡುವ ವೇಳೆಗಾಗಲೇ ಗೌಡರು ಅಸುನೀಗಿದ್ದರು. ನಾವೇನು ಮಾಡುವಂತಿರಲಿಲ್ಲ. ಆಗ ನಮ್ಮ ಕಣ್ಣಿಗೆ ಬಿದ್ದದ್ದು ಗೌಡರ ಕಾರಿನಲ್ಲಿ ಚೆಲ್ಲಾಡಿ ಬಿದ್ದಿದ್ದ ಲಕ್ಷದಷ್ಟು ಹಣ, ನೋಟಿನ ಕಂತೆಗಳು. ನಿರ್ಜನ ಪ್ರದೇಶದಲ್ಲಿ ಆ ಹಣದ ಒಡೆಯ ಅದನ್ನು ರಕ್ಷಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ನಮ್ಮ ದುರಾಸೆಯ ದೌರ್ಬಲ್ಯಕ್ಕೆ ಸೋತೆವು. ಹಣದ ಕಂತೆಗಳನ್ನೆಲ್ಲ ಚೀಲದೊಳಕ್ಕೆ ತುಂಬಿ ನಮ್ಮ ಕಾರಿಗೆ ವರ್ಗಾಯಿಸಿ ಬೇರೆ ಹಾದಿಯಲ್ಲಿ ಹಿಂದಿರುಗಿದೆವು. ನಂತರ ಎಣಿಸಿದಾಗ ತಿಳಿದದ್ದು ಅಲ್ಲಿದ್ದ ಹಣದ ಮೊತ್ತ 24 ಲಕ್ಷಗಳು. ನ್ಯಾಯವಾಗಿ ನಮ್ಮ ಜೀವಮಾನ ಪೂರ್ತ ದುಡಿದರೂ ಅಷ್ಟೊಂದು ಮೊತ್ತದ ಹಣ ಸೇರಿಸಲು ಸಾಧ್ಯವಿಲ್ಲವೆಂದೆನಿಸಿತ್ತು. ನಮಗೂ ಜೀರ್ಣಿಸಿಕೊಳ್ಳಲಾಗದ ಅತ್ಯಂತ ಆಶ್ಚರ್ಯದ ಸಂಗತಿಯೆಂದರೆ, ಅಷ್ಟೊಂದು ದೊಡ್ಡ ಮೊತ್ತದ ಹಣ ಕಾಣೆಯಾಗಿದ್ದರೂ ಗೌಡರ ಕುಟುಂಬದ ಯಾರೂ ಪೊಲೀಸರಿಗೆ ದೂರು ಕೊಡದಿದ್ದದ್ದು. ಈ ಹಣಕ್ಕಾಗಿ ಪೊಲೀಸರ ಹುಡುಕಾಟ ಆರಂಭವಾಗುವುದೆಂದು ಕಾದಿದ್ದೆವು ಹಾಗೂ ಹೆದರಿದ್ದೆವು. ವಾರಗಳು ತಿಂಗಳುಗಳು ಕಳೆದರೂ ಪೊಲೀಸರಿಗೆ ದೂರು ನೀಡಿರಲಿಲ್ಲ. ಯಾವ ಪತ್ರಿಕೆಗಳಲ್ಲೂ ಹಣ ಕಾಣೆಯಾದ ಸುದ್ದಿ ಪ್ರಕಟವಾಗಿರಲಿಲ್ಲ. ಆ ಹಣ ಕಪ್ಪು ಹಣವೋ ಕದ್ದ ಹಣವೋ ಆಗಿರಬೇಕೆಂದು ಭಾವಿಸಿ ನಮ್ಮ ಕೃತ್ಯವನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿ ಸುಮ್ಮನಾದೆವು. ಈ ಘಟನೆ ಹಳೆಯದಾಗಿ ನಮಗೆ ಮತ್ತೇನೂ ಅಪಾಯವಿಲ್ಲವೆಂದು ಖಚಿತವಾದ ಮೇಲೆ ಆ ಹಣವನ್ನು ದೇವನಹಳ್ಳಿ ರಸ್ತೆಯ ಹೊಸ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ 1ಕ್ಕೆ 2 ಬೆಲೆ ಕೊಟ್ಟು ಸ್ವಲ್ಪ ಭೂಮಿ ಖರೀದಿಸಿದೆವು. ಆ ಪ್ರದೇಶದ ಭೂಮಿಯ ಬೆಲೆ ಈಗ ಆಕಾಶದೆತ್ತರಕ್ಕೆ ಏರಿದೆ. ನಮ್ಮ ಭೂಮಿ ಮಾರಾಟವಾಗಿದೆ. ನಮಗೆ ಇದರಿಂದ 2 ಕೋಟಿಯಷ್ಟು ಹಣ ಕೈ ಸೇರಿದೆ. ಈ ಲಾಭ ಗಳಿಕೆಯು ಒಂದು ಕಡೆ ಸಂತೋಷ ತಂದಿದ್ದರೆ, ಇನ್ನೊಂದು ಕಡೆ ನಾವು ಹಿಂದೆ ಮಾಡಿದ ತಪ್ಪಿಗೆ ಪಾಪ ಪ್ರಜ್ಞೆಯೂ ಕಾಡುತ್ತಿದೆ. ಜೀವಮಾನ ಪೂರ್ತ ಅದು ಕಾಡುತ್ತಲೇ ಇರುತ್ತದೆ. ಇದಕ್ಕೆ ಪರಿಹಾರವಾಗಿ ನಿಮ್ಮ ಹಣವನ್ನು ಅದರ ಬಡ್ಡಿ, ದಂಡ, ಲಾಭಾಂಶ ಯಾವ ಹೆಸರಿನಿಂದಲಾದರೂ ಕರೆಯಿರಿ ಸಹಿತ ನಿಮಗೆ ಹಿಂದಿರುಗಿಸಬೇಕೆಂದು ತೀರ್ಮಾನಿಸಿದ್ದೇವೆ. ದಯಮಾಡಿ ಸ್ವೀಕರಿಸಿ ನಮ್ಮನ್ನು ಪಾಪ ಮುಕ್ತರನ್ನಾಗಿ ಮಾಡಿರೆಂದು ವಿನಂತಿಸುತ್ತೇವೆ. ಹಣದೊಂದಿಗೆ ಸಿಕ್ಕಿದ ಗೌಡರ ವಿಸಿಟಿಂಗ್ ಕಾರ್ಡ್ನಿಂದಾಗಿ ನಿಮ್ಮ ವಿಳಾಸ, ದೂರವಾಣಿ ಸಂಖ್ಯೆ ಎಲ್ಲ ನಮ್ಮ ಬಳಿ ಇದೆ. ಈ ಪತ್ರದ ಲಕೋಟೆಯ ಮೇಲಿರುವ ಅಂಚೆ ಮುದ್ರೆ ನೋಡಿ ನಾವು ಆ ಊರಿನವರೆಂದು ಭಾವಿಸಿ ನಮ್ಮನ್ನು ಅಲ್ಲಿ ಹುಡುಕಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ನಾವು ಎಲ್ಲಿಗೋ ಪ್ರಯಾಣ ಮಾಡುತ್ತಿರುವಾಗ ಯಾವುದೋ ಒಂದು ಊರಿನಲ್ಲಿ ಅಂಚೆ ಪೆಟ್ಟಿಗೆಗೆ ಈ ಪತ್ರವನ್ನು ಹಾಕಿರುತ್ತೇವೆ. ನಮಗೆ ನಿಮ್ಮ ವಿಳಾಸ ನಿಖರವಾಗಿ ತಿಳಿದಿದ್ದರೂ ಈ ಪತ್ರ ಸರಿಯಾದವರ ಕೈಗೇ ಸಿಕ್ಕಿರುತ್ತದೋ ಇಲ್ಲವೋ ಎಂಬ ಆತಂಕವೂ ನಮ್ಮನ್ನು ಕಾಡಿದೆ. ಆದ ಕಾರಣ ಈ ಪತ್ರ ಮೃತರಾದ ಲಂಕೇಗೌಡರ ಕುಟುಂಬದವರ ಕೈಗೇ ಸಿಕ್ಕಿದೆ ಎಂದು ನಮಗೆ ಮನವರಿಕೆಯಾಗಲು ನಮಗೆ ಮತ್ತು ಲಂಕೇಗೌಡರ ಕುಟುಂಬದವರಿಗೆ ಮಾತ್ರ ತಿಳಿದಿರುವಂತಹ ಯಾವುದಾದರೊಂದು ಅಂಶವನ್ನು ಸೇರಿಸಿ, ಕಾಫಿ ರಶೀದಿಗಳು ಕಳೆದು ಹೋಗಿವೆ,
ಸಿಕ್ಕವರು ಅವುಗಳನ್ನು ಈ ವಿಳಾಸಕ್ಕೆ ತಲುಪಿಸುವುದು ಎಂಬ ನೆಪ ಮಾಡಿ ಸತ್ಯ ಮಿಥ್ಯ ಪತ್ರಿಕೆಯಲ್ಲಿ ಒಂದು ಜಾಹೀರಾತು ಕೊಡಿ. ದಯಮಾಡಿ ಗಮನಿಸಿ, ನೀವು ಪ್ರಕಟಿಸುವ ಜಾಹೀರಾತಿನಿಂದ ನೀವು ನಮ್ಮನ್ನು ಕ್ಷಮಿಸಿದ್ದೀರೆಂದೂ ಆ ಹಣವನ್ನು ಹಿಂದೆ ಪಡೆಯಲು ಸಮ್ಮತಿಸಿದ್ದೀರೆಂದೂ ನಾವು ಭಾವಿಸುತ್ತೇವೆ. ಆ ಪ್ರಕಟಣೆ ನೋಡಿದ ನಂತರ ನಿಮ್ಮ ಹಣ ನಿಮ್ಮದೇ ಕೈಗೆ ಸೇರುವಂತೆ ಮಾಡುವುದು ನಮ್ಮ ಬಾಧ್ಯತೆ. ಇಂತಿ ನಿಮ್ಮ ವಿಶ್ವಾಸಕ್ಕೆ ಪಾತ್ರರಾಗ ಬಯಸುವ ಮೂವರು ಯುವಕರು. ಮೇಲಿನ ಒಕ್ಕಣೆಯ ಕಂಪ್ಯೂಟರ್ ಮುದ್ರಿತ ಅನಾಮಧೇಯ ಪತ್ರ ಓದುತ್ತಿರುವಾಗಲೇ ಗೌಡತಿಯ ಹಣೆಯ ಮೇಲೆ ಬೆವರು ಮೂಡತೊಡಗಿತ್ತು. ಕೈಗಳು ನಡುಗಲಾರಂಭಿಸಿದ್ದವು. ಕಣ್ಣೀರಿನ ಹನಿಗಳು ಕೆನ್ನೆಗಳ ಮೇಲೆ ಇಳಿಯಲಾರಂಭಿಸಿದ್ದವು. ಕಲ್ಪನೆಗೆ ಬಾರದ ಸ್ಥಿತಿ, ನಂಬಲಾಗದ ಕತೆ, ಹಿಂದೆ ಬಹಳವಾಗಿ ಓದುತ್ತಿದ್ದ ಆಂಗ್ಲ ಕಾದಂಬರಿಗಳಲ್ಲಿ ಬರುವ ಸನ್ನಿವೇಶದಂತಿತ್ತು. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.